ಸದ್ಯ ಪಾಕಿಸ್ತಾನದ ಸೇನೆಗೆ ಭಾರಿ ಹಿನ್ನಡೆ ಇದೀಗ ಉಂಟಾಗಿರೋದು. ಭಾರತದ ರಣ ದಾಳಿಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಿಒಕೆಯ 60 ಕಿಲೋಮೀಟರ್ ಒಳನುಗ್ಗಿ ಭಾರತ ದಾಳಿಯನ್ನ ನಡೆಸಿರೋದು. ಪಿಒಕೆಯ 60 ಕಿಲೋಮೀಟರ್ ಒಳನುಗ್ಗಿ ಭಾರತ ದಾಳಿಯನ್ನ ನಡೆಸಿದೆ. ಹೀಗಾಗಿ ಪಾಕಿಸ್ತಾನ ಸೇನೆಗೆ ಭಾರಿ ಹಿನ್ನಡೆ ಉಂಟಾಗಿರೋದು. ಭಾರತದ ರಣ ದಾಳಿಗೆ ಪಾಕಿಸ್ತಾನ ಇದಾಗಲೇ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಿಒಕೆಯ 60 ಕಿಲೋಮೀಟರ್ ಒಳನುಗ್ಗಿ ಇದೀಗ ಭಾರತೀಯ ಸೇನೆ ದಾಳಿಯನ್ನ ನಡೆಸಿರೋದು. ಹೀಗಾಗಿ ಪಾಕಿಸ್ತಾನ ಸೇನೆಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಭಾರತದ ರಣ ದಾಳಿಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಿಒಕೆಯ 60 ಕಿಲೋಮೀಟರ್ ಒಳನುಗ್ಗಿ ಭಾರತ ಇದೀಗ ದಾಳಿಯನ್ನ ನಡೆಸ್ತಾ ಇರೋದು. ಇನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈಗಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ ಅಂತ. ಇದೀಗ ಪಿಒಕೆಯ 60 ಕಿಲೋಮೀಟರ್ ಸಹ ಒಳನುಗ್ಗಿ ಭಾರತೀಯ ವಾಯುಪಡೆ ಅವರಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇದೆ. ಒಂದೊಂದೇ ಟಾರ್ಗೆಟ್ ಅನ್ನ ಮಾಡಿ ಭಾರತೀಯ ಸೇನೆ ಅವರಿಗೆ ಉತ್ತರವನ್ನ ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ಖಂಡಿತವಾಗಿಯೂ ಅರ್ಪಿತಾ, ಹಿಂದೆ ಕೂಡ ಒಂದಷ್ಟು ಮಾತುಕತೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳು ಕೂಡ ಆಗಿತ್ತು. ಹಿಂದೆ ಅರುಣ್ ಕೂಡ ಇದೇ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಸದ್ಯಕ್ಕೆ ಭಾರತಕ್ಕೆ ಇದು ಒಂದು ಬಹಳ ದೊಡ್ಡ ಅವಕಾಶ. ಕಳೆದು ಹೋಗಿರುವಂತಹ ಜಾಗವನ್ನ ಅಥವಾ ಪ್ರದೇಶವನ್ನ, ಭಾರತದ ಅಂಗವನ್ನ ನಾವು ವಾಪಸ್ ಪಡೆದುಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಜೊತೆಗೆ ಸರ್ಕಾರ ಕೂಡ ಒಂದಷ್ಟು ಯೋಚನೆಗಳನ್ನ ಮಾಡಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಇತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆ ಮಾಡ್ತಾ ಇರುವಂತಹ ದಾಳಿಗಳು ಜೊತೆಗೆ ಅವರ ಕಾರ್ಯರೂಪಗಳಿಗೆ ತರ್ತಾ ಇರುವಂತಹ ಪ್ಲಾನ್ಗಳೇನಿದೆ ಅವೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಜಕ್ಕೂ ಅದು ಕೂಡ ಸಾಧ್ಯ ಆಗುವಂತಹ ಒಂದಷ್ಟು ವಿಚಾರಗಳು ಬಹಳ ದಟ್ಟವಾಗಿದೆ. ಕಾರಣ ಇಷ್ಟೇ, ಈಗಾಗಲೇ 60 ಕಿಲೋಮೀಟರ್ ಪಿಒಕೆ ಒಳಭಾಗಕ್ಕೆ 60 ಕಿಲೋಮೀಟರ್ ಒಳಭಾಗಕ್ಕೆ ಹೋಗಿ ದಾಳಿಯನ್ನ ಭಾರತ ಆರಂಭ ಮಾಡಿದೆ. ಒಂದೊಮ್ಮೆ ಭೂಸೇನೆ ಕೂಡ ಅವರ ಜೊತೆಯಲ್ಲಿ ನುಗ್ಗುವಂತಹ ಕೆಲಸಗಳಾದ್ರೆ, ಒಂದು ಪಿಒಕೆಯನ್ನು ವಶಪಡಿಸಿಕೊಳ್ಳುವಂಥದ್ದು ಒಂದಾದ್ರೆ, ಮತ್ತೊಂದು ಕಡೆ ಅಲ್ಲಿರುವಂತಹ ಭಯೋತ್ಪಾದಕರ ಸ್ಥಳಗಳಿಂದ ಅವೆಲ್ಲವನ್ನ ಕೂಡ ಹೆಕ್ಕಿ ತೆಗೆದು ಅವರೆಲ್ಲರನ್ನ ಕೂಡ ಸರ್ವನಾಶ ಮಾಡುವಂಥದ್ದು ಎರಡನೇ ಆಯ್ಕೆ. ಒಟ್ಟು ಭಾರತಕ್ಕೆ ಇರುವಂಥದ್ದೇ ಬಹಳ ಪ್ರಮುಖವಾದಂತಹ ಗುರಿ ಅಂತ ಹೇಳಿದ್ರೆ ಇದು. ಯಾಕಂದ್ರೆ ಅಲ್ಲಿರುವಂತಹ ಉಗ್ರರಿಂದಲೇ ಭಾರತಕ್ಕೆ, ಅಂದ್ರೆ ಪಿಒಕೆ ಒಳಗಡೆ ಇದ್ದಂತಹ ಪಾಕ್ ಪೋಷಿತ ಉಗ್ರರಿಂದಲೇ ಭಾರತಕ್ಕೆ ಬಹಳ ದೊಡ್ಡ ಕಂಟಕ ಇದ್ದಂಥದ್ದು. ಯಾಕಂದ್ರೆ ಯಾವುದೇ ಉಗ್ರಗಾಮಿಗಳನ್ನ ಭಾರತಕ್ಕೆ ಕಳಿಸೋದಕ್ಕಿಂತ ಮುನ್ನ ಪಿಒಕೆ ಒಳಭಾಗದಲ್ಲಿ ಅವರಿಗೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವರನ್ನ ಪೋಷಿಸುವ ಮುಖಾಂತರವಾಗಿ ಅವರಿಗೆ ಯಾವೆಲ್ಲ ರೀತಿಯಾದಂತಹ ಫೀಡ್ ಬೇಕಿತ್ತು ಅವೆಲ್ಲವನ್ನ ಕೂಡ ಮಾಡಿ ಭಾರತದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಕಳಿಸ್ತಾ ಇದ್ರು. ಸದ್ಯ ಅದು ಭಾರತಕ್ಕೆ ಬಹಳ ದೊಡ್ಡ ಎಫೆಕ್ಟ್ ಆಗ್ತಾ ಇತ್ತು. ಜೊತೆಗೆ ಭಾರತದಲ್ಲಿ ಆಗ್ತಾ ಇದ್ದಂತಹ ಉಗ್ರ ಚಟುವಟಿಕೆಗಳಿಗೆ ಮೈನ್ ರೀಸನ್ ಕೂಡ ಅದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಪಿಒಕೆ ಮೇಲೆ ದಾಳಿಯನ್ನ ಮಾಡಿದ್ರೆ ಒಂದು ಕಳೆದು ಹೋಗಿರುವಂತಹ ಭಾರತದ ಆ ಒಂದು ಅಂಗವನ್ನ ನಾವು ವಾಪಸ್ ಪಡೆದುಕೊಳ್ಬಹುದು. ಜೊತೆಗೆ ಭಾರತಕ್ಕೆ ಇದ್ದಂತಹ ಭಯೋತ್ಪಾದನೆಯ ಪಿಒಕೆ ಇದ್ದಂತಹ ಭಯೋತ್ಪಾದನೆಯ ಕಂಟಕವನ್ನು ತೊಡೆದುಹಾಕಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಭಾರತೀಯ ಸೇನೆಗೆ ಇದ್ದ ಆಗಿದೆ. ಅದಕ್ಕಾಗಿ ಈ ಸಿದ್ಧತೆಗಳನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾಡಿದೀವಿ. ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಿದೀವಿ. ನಮ್ದು ಏನೇನು ಹೋಗಿದೆ ಅವೆಲ್ಲವನ್ನ ಕೂಡ ವಾಪಸ್ಸು ತೆಗೆದುಕೊಂಡು ಬರೋಣ ಅನ್ನುವಂಥ ನಿಟ್ಟಿನಲ್ಲೇ ಸದ್ಯ ಕಾರ್ಯರೂಪಕ್ಕೆ ಪ್ಲಾನ್ ಅನ್ನ ತಂದ ಹಾಗೆ ಕಾಣ್ತಿದೆ. ಸೊ ಕಾದು ನೋಡಬೇಕಿದೆ. ಬಟ್ ಪ್ರತಿ ಕ್ಷಣಕ್ಕೂ ಕೂಡ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ವಿಚಾರಗಳು ಹೊರಬರ್ತಾ ಇರುವಂತಹ ಕಾರಣಕ್ಕಾಗಿ ಯಾವಾಗ ಏನು ಬೇಕಾದರೂ ಆಗಬಹುದು. ಬಹಳ ದೊಡ್ಡ ಪ್ರಮಾಣದ ಜೇವ ವಾಪಸ್ ಭಾರತಕ್ಕೆ ತಂದುಕೊಡುವಂತ ವ್ಯವಸ್ಥೆಗಳು, ಸಾಧ್ಯತೆಗಳು ಹೆಚ್ಚಾಗಿದೆ. ಅರ್ಪಿತಾ.